ಈ ಒಂದು ಗಾಡಿಗೆ ಎಷ್ಟು ಖರ್ಚಾಗಿದೆ ಅಂತ ಹೇಳುವಂಥದ್ದು ಡೀಟೇಲ್ ಆಗಿ ಒಂದು ವಿಡಿಯೋ ಬಿಟ್ಟಿದ್ದೇನೆ. ಇವತ್ತು ಏನುಂಟು ಇಷ್ಟರವರೆಗೆ ಈ ಒಂದು ಗಾಡಿಗೆ ಅದು ಬಿಟ್ಟು ಎಷ್ಟು ಖರ್ಚಾಯ್ತು ಅಂತ ಹೇಳುವಂಥದ್ದನ್ನು ಹೇಳ್ತೇನೆ. ನಾನು ಹೇಳೋದನ್ನು ಕೇಳಿದರೆ ನಿಮಗೆ ಶಾಕ್ ಆಗ್ಬೋದು. ಇಷ್ಟೆಲ್ಲ ಖರ್ಚು ಮಾಡೋದಕ್ಕಿಂತ ಒಂದು ಹೊಸ ಗಾಡಿಯೇ ತೆಗಿಬೋದಿತ್ತು ಈ ಒಂದು ರೇಟಿಗೆ. ಮತ್ತೊಂದು ದೊಡ್ಡ ಮೋಡಿಫಿಕೇಷನ್ಸ್ ಏನಂತ ಹೇಳಿದರೆ, ತುಂಬ ಜನರ ಒಂದು ಕಮೆಂಟ್ ಆಗಿತ್ತು, ಯೂರೋ 1 ಸೈಲೆನ್ಸರ್ ಹಾಕಿ. ಒಂದು ಒರಿಜಿನಲ್ ಸೈಲೆನ್ಸರ್ಗೆ ನಾನು ಹುಡುಕ್ತಾ ಇದ್ದೆ. ಆ ಕಾಪಿ ಎಷ್ಟು ಬೇಕಾದರೆ ಸಿಗ್ತಾ ಇತ್ತು. ಬಟ್ ನನಗೆ ಏನುಂಟು ಈ ಒಂದು ಗಾಡಿಗೆ ಒರಿಜಿನಲ್ ಸೈಲೆನ್ಸರ್ ಹಾಕಬೇಕಂತ ಹೇಳಿ ತುಂಬ ಆಸೆ ಇತ್ತು. ಸೊ ಡಿಸ್ಕ್ ಸೆಟಪ್ ಮಾಡಿದ್ದೇನೆ ಈ ಒಂದು ಗಾಡಿಗೆ. ಅದು ಕೂಡ ಒಂದು ಮೇಜರ್ ಅಪ್ಡೇಟ್ ಅಂತ ಹೇಳ್ಬೋದು. ದೊಡ್ಡ ಮಟ್ಟಿನಲ್ಲಿ ಆಗಿದೆ. ತಗೊಂಡದ್ದು ನಾನು ಜಸ್ಟ್ ಒಂದು 4000ಗೆ ತಗೊಂಡಿರುವಂಥದ್ದು ಆ ಸೆಟ್ಟನ್ನು. ಬಟ್ ಅದಾದಮೇಲೆ ಗೊತ್ತಾದದ್ದು, ಸೊ ಇದು ನನಗೆ ತುಂಬ ಖರ್ಚು ಕೊಡ್ತದೆ ಅಂತ ಹೇಳಿ. ಡಿಸ್ಕ್ ಸೆಟಪ್ ಮಾಡುವಾಗ ನನಗೆ ತಗುಲಿರುವಂತಹ ವೆಚ್ಚ ಏನಂತ ಹೇಳಿದ್ರೆ ಬರೋಬ್ಬರಿ 9,500 ಆಗಿದೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಪ್ಲೇಸ್ ಮಾತಾಡ್ತಾ ಇದ್ದೇನೆ. ಆಲ್ರೆಡಿ ಒಂದು ವಿಡಿಯೋ ಬಿಟ್ಟಿದ್ದೆ ಅಮೌಂಟ್ನ ವಿಚಾರದ ಕುರಿತಾಗಿ. ಅಂದರೆ ಈ ಒಂದು ಗಾಡಿಗೆ ಎಷ್ಟು ಖರ್ಚಾಗಿದೆ ಅಂತ ಹೇಳುವಂಥದ್ದು ಡೀಟೇಲ್ ಆಗಿ ಒಂದು ವಿಡಿಯೋ ಬಿಟ್ಟಿದ್ದೇನೆ. ನೋಡಿದವರು ಆ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ. ಬಟ್ ಇವತ್ತು ಏನುಂಟು ಇಷ್ಟರವರೆಗೆ ಈ ಒಂದು ಗಾಡಿಗೆ ಅದು ಬಿಟ್ಟು ಎಷ್ಟು ಖರ್ಚಾಯ್ತು ಅಂತ ಹೇಳುವಂಥದ್ದನ್ನು ಹೇಳ್ತೇನೆ. ನಾನು ಹೇಳೋದನ್ನು ಕೇಳಿದರೆ ನಿಮಗೆ ಶಾಕ್ ಆಗ್ಬೋದು. ಆಲ್ರೆಡಿ ಇಷ್ಟೆಲ್ಲ ಖರ್ಚು ಮಾಡೋದಕ್ಕಿಂತ ಒಂದು ಹೊಸ ಗಾಡಿಯೇ ತೆಗಿಬೋದಿತ್ತು ಈ ಒಂದು ರೇಟಿಗೆ. ನಾನು ಈ ಒಂದು ಗಾಡಿಗೆ ಹಾಕಿರುವಂತಹ ಒಂದು ಅಮೌಂಟ್ ಏನುಂಟು, ಆ ಒಂದು ಅಮೌಂಟಿಗೆ ಒಂದು ಎಕ್ಸ್ ಶೋರೂಮ್ ರೇಟಲ್ಲಿ ಒಂದು ಸ್ಪ್ಲೆಂಡರೇ ತೆಗಿಬೋದು. ಅಷ್ಟು ಹಣ ಇದಕ್ಕೆ ಖರ್ಚಾಗಿದೆ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ, ಸೊ ಅವತ್ತೇ 50,000 ಆಗಿತ್ತು. ಅದಾದಮೇಲೆ ತುಂಬ ಮೋಡಿಫಿಕೇಷನ್ಸ್ ಅದಾದಮೇಲೆ ಕೂಡ ಆಗಿದೆ. ಅದರ ಬಗ್ಗೆ ವಿಡಿಯೋ ಎಲ್ಲ ಮಾಡಲಿಲ್ಲ. ಇನ್ನು ಆದಷ್ಟು ಬೇಗ ಯಾವುದೆಲ್ಲ ಫಿಕ್ಸ್ ಮಾಡಿದ್ದೇನೆ ಅದರ ಬಗ್ಗೆ ವಿಡಿಯೋ ಮಾಡಿಟ್ಟಿದ್ದೇನೆ. ಅದನ್ನು ಅಪ್ಲೋಡ್ ಮಾಡಲಿಲ್ಲ, ಅಪ್ಲೋಡ್ ಮಾಡ್ತೇನೆ ಆದಷ್ಟು ಬೇಗ. ಸೊ ಅಷ್ಟರವರೆಗೆ 50,000 ಆಗಿತ್ತು. ಅದಾದಮೇಲೆ ಏನುಂಟು ಈ ಒಂದು ಥ್ರಾಟಲ್ ಕೊಡುವಂತಹದ್ದು ಗ್ರಿಪ್ಸ್ ಆಗಿರ್ಬೋದು, ಈಚೆ ಸೈಡಿಯ ಗ್ರಿಪ್ಸ್ ಆಗಿರ್ಬೋದು, ಇದೆಲ್ಲ ಹೊಸತಾಗಿದ್ದೇನೆ. ಇದಕ್ಕೇನು ಖರ್ಚಾಗಲಿಲ್ಲ, ಜಸ್ಟ್ ಒಂದು 150 ರೂಪೀಸ್ ಆಯ್ತಷ್ಟೇ. ಅದಾದಮೇಲೆ ಫೂಟ್ ರೆಸ್ಟ್ ಒಂದು ಹೊಸತು ಹಾಕಿದ್ದೇನೆ, ಅದಕ್ಕೆ 350 ಆಗಿದೆ. ಹೌದು. ಮತ್ತೊಂದು ದೊಡ್ಡ ಮೋಡಿಫಿಕೇಷನ್ಸ್ ಏನಂತ ಹೇಳಿದರೆ, ತುಂಬ ಜನರ ಒಂದು ಕಮೆಂಟ್ ಆಗಿತ್ತು, ಯೂರೋ 1 ಸೈಲೆನ್ಸರ್ ಹಾಕಿ, ಸೌಂಡ್ ಕೂಡ ಚೆನ್ನಾಗಿರುತ್ತೆ, ಲುಕ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಆ ಒಂದು ಯೂರೋ 1 ಸೈಲೆನ್ಸರ್ ಏನುಂಟು, ನಮ್ಮ ನಾರ್ಮಲ್ ಸ್ಪ್ಲೆಂಡರ್ನ 2000ಗಿಂತ ಮೊದಲು ಬೇರೆ ಸೈಲೆನ್ಸರ್ ಇದ್ದದ್ದು. ಅದಾದಮೇಲೆ ಏನುಂಟು ಒಂದು 2000ಇಂದ ಅದರ ನಂತರದ್ದು ಆ ಒಂದು ಇದರಲ್ಲಿ ಸೈಲೆನ್ಸರ್ ಚೇಂಜ್ ಆಗ್ತದೆ, ಸ್ವಲ್ಪ ಉದ್ದ ಬರುತ್ತೆ. ಈಗ ಜಪಾನ್ ಇಂಜಿನ್ ಸ್ಪ್ಲೆಂಡರಲ್ಲಿ ಏನುಂಟು ಒಂದು ಸೈಲೆನ್ಸರ್ ಏನುಂಟು, ಅದನ್ನು ಈ ಒಂದು ನಾರ್ಮಲ್ ಸ್ಪ್ಲೆಂಡರ್ಗೆ ಕಂಪೇರ್ ಮಾಡಿದರೆ, ಸ್ಪ್ಲೆಂಡರ್ನ ಸೈಲೆನ್ಸರ್ಗೆ ಕಂಪೇರ್ ಮಾಡಿದರೆ, ಜಪಾನ್ ಇಂಜಿನ್ನ ಸ್ಪ್ಲೆಂಡರ್ನ ಸೈಲೆನ್ಸರ್ ಏನುಂಟು ಅದು ಉದ್ದ ಸ್ವಲ್ಪ ಕಮ್ಮಿ ಇರ್ತದೆ. ಒಂದು ಮೇಬಿ ಒಂದು 5 ಸೆಂಟಿಮೀಟರ್ ಇಲ್ಲದಿದ್ದರೆ ಒಂದು 7 ಸೆಂಟಿಮೀಟರ್ ಕಮ್ಮಿ ಇರ್ತದೆ ಆ ಒಂದು ಉದ್ದ. ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣ್ತದೆ. ಸೊ ಆ ಒಂದು ರೀಸನಿಂದ ಅದನ್ನು ಹಾಕಿ ಅಂತ ತುಂಬ ಜನರು ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿರುವಂತಹ ರೀಲ್ಸ್ಗೆ ಕಮೆಂಟ್ ಮಾಡಿದರು. ಸೊ ಅದನ್ನು ನೋಡಿದ ಮೇಲೆ, ಕಮೆಂಟನ್ನೆಲ್ಲ ಓದಿದ ಮೇಲೆ ನನಗೆ ಏನು ಈ ಒಂದು ಸೈಲೆನ್ಸರ್ ಚೇಂಜ್ ಮಾಡಿದರೆ ಒಳ್ಳೆಯದಂತ ಅನ್ನಿಸ್ತು. ಸೊ ಆ ಒಂದು ರೀಸನಿಂದ ಸೈಲೆನ್ಸರ್ ಕೂಡ ಚೇಂಜ್ ಮಾಡಿದ್ದೇನೆ. ಸೈಲೆನ್ಸರ್ ಯೂರೋ 1 ಸೈಲೆನ್ಸರ್ ಹಾಕಿದ್ದೇನೆ. ಒಂದು ಏನಂತ ಹೇಳಿದರೆ, ನಾನು ಹೇಳ್ತಾ ಇದ್ದೆ ಐ ಆಮ್ ಸರ್ಚಿಂಗ್ ಫಾರ್ ಒರಿಜಿನಲ್ 1 ಅಂತ. ಅಂದರೆ ಒಂದು ಒರಿಜಿನಲ್ ಸೈಲೆನ್ಸರ್ಗೆ ನಾನು ಹುಡುಕ್ತಾ ಇದ್ದೆ. ಆ ಕಾಪಿ ಎಷ್ಟು ಬೇಕಾದರೆ ಸಿಗ್ತಾ ಇತ್ತು. 1,000ಕ್ಕೆ 1,400, 500 ಆ ಒಂದು ರೇಂಜ್ಗೆ ಎಲ್ಲ ಸೈಲೆನ್ಸರ್ ಸಿಗ್ತಾ ಇತ್ತು. ಬಟ್ ನನಗೆ ಏನುಂಟು ಈ ಒಂದು ಗಾಡಿಗೆ ಒರಿಜಿನಲ್ ಸೈಲೆನ್ಸರ್ ಹಾಕಬೇಕಂತ ಹೇಳಿ ತುಂಬ ಆಸೆ ಇತ್ತು. ಸೊ ತುಂಬ ವೆಯ್ಟ್ ಮಾಡಿದ್ದೆ ಆ ಒಂದು ಸೈಲೆನ್ಸರ್ ಸಿಗಬೇಕಂತ ಹೇಳಿದರೆ. ಸೊ ಅಟ್ ಲಾಸ್ಟ್ ಆ ಒಂದು ಸೈಲೆನ್ಸರ್ ಸಿಕ್ಕಿತ್ತು ನನಗೆ ಒಂದು ಒಳ್ಳೆಯ ಪ್ರೈಸಿಗೆ. 1,500 ರೂಪಾಯಿಗೆ ಒಂದು ಓಲ್ಡ್ ಸೈಲೆನ್ಸರ್, ತುಂಬ ಓಲ್ಡ್, ರಸ್ಟೆಲ್ಲ ಹಿಡ್ದಿದೆ. ಅದನ್ನು ಇನ್ನೂ ರಸ್ಟ್ ಕ್ಲೀನ್ ಮಾಡಬೇಕಷ್ಟೇ. ಬಟ್ ಆ ಸೈಲೆನ್ಸರ್ ಏನುಂಟು ಒಂಥರ ಆ ಒಂದು ಕಾಪಿಗೆ ಕಂಪೇರ್ ಮಾಡಿದರೆ ಇದು ತುಂಬ ಬೆಟರ್. ಯಾಕಂತ ಹೇಳಿದರೆ ಇದು ಒರಿಜಿನಲ್, ಅದು ಕಾಪಿ. ಸೊ ಆ ಒಂದು ರೀಸನಿಂದ ಅದಾದಮೇಲೆ ಅದಕ್ಕೆ ಎಷ್ಟು 1,500 ಅಷ್ಟು ಖರ್ಚಾಯ್ತು ಅಷ್ಟೇ. ಅದಾದಮೇಲೆ ದೊಡ್ಡ ಅಪ್ಡೇಟ್ ಆದದಂತ ಹೇಳಿದರೆ ಫ್ರಂಟ್ ಸೆಕ್ಷನ್ ಕಾಣ್ತಾ ಇರ್ಬೋದು. ಇದರಲ್ಲಿ ಗೊತ್ತಾಗ್ತದೆ ಇಲ್ವ ಅಂತ ಗೊತ್ತಿಲ್ಲ. ಸೊ ಡಿಸ್ಕ್ ಸೆಟಪ್ ಮಾಡಿದ್ದೇನೆ ಈ ಒಂದು ಗಾಡಿಗೆ. ಅದು ಕೂಡ ಒಂದು ಏನುಂಟು ಮೇಜರ್ ಅಪ್ಡೇಟ್ ಅಂತ ಹೇಳ್ಬೋದು. ದೊಡ್ಡ ಮಟ್ಟಿನಲ್ಲಿ ಆಗಿದೆ. ಅದಕ್ಕೆ ಆಲ್ಮೋಸ್ಟ್ ನನಗೆ ಫಸ್ಟಿಗೆ ಖರ್ಚಾಗಿರುವಂಥ ತಗೊಂಡದ್ದು ನಾನು ಜಸ್ಟ್ ಒಂದು 4000ಗೆ ತಗೊಂಡಿರುವಂಥದ್ದು ಆ ಸೆಟ್ಟನ್ನು. ಬಟ್ ಅದಾದಮೇಲೆ ಗೊತ್ತಾದದ್ದು, ಸೊ ಇದು ನನಗೆ ತುಂಬ ಖರ್ಚು ಕೊಡ್ತದೆ ಅಂತ ಹೇಳಿ.
ಡಿಸ್ಕ್ ಸೆಟಪ್ ಮಾಡುವಾಗ ನನಗೆ ತಗುಲಿರುವಂತಹ ವೆಚ್ಚ ಏನಂತ ಹೇಳಿದ್ರೆ ಬರೋಬ್ಬರಿ 9,000-9,500 ಸಾವಿರ ಆಗಿದೆ. ಹೇಳಿದರೆ ನಂಬಲಿಕ್ಕಿಲ್ಲ. ಆ ಒಂದು ವಿಡಿಯೋ ಕೂಡ ಆದಷ್ಟು ಬೇಗ ಬಿಡ್ತೇನೆ, ಸ್ವಲ್ಪ ಡೀಟೇಲಾಗಿ ಹೇಳ್ತೇನೆ ನಿಮಗೆ. ಕನ್ನಡದಲ್ಲಿ ಯಾರು ಕೂಡ ಇಷ್ಟೊಂದು ಡೀಟೇಲಾಗಿ ಯಾರು ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರಲಿಕ್ಕಿಲ್ಲ. ಕ್ಲಿಯರಾಗಿ ಹೇಳ್ತೇನೆ ಯಾವ ರೀತಿ ಅದನ್ನು ಫಿಕ್ಸ್ ಮಾಡುವಂತಹದ್ದು, ಯಾವ ರೀತಿ ಡಿಫಿಕಲ್ಟೀಸ್ ನಾವು ಫೇಸ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ನಾನು ಕರೆಕ್ಟಾಗಿ ಹೇಳ್ತೇನೆ. ಸೊ ಬರುವ ದಿನಗಳಲ್ಲಿ ಆ ಒಂದು ವಿಡಿಯೋ ಬಿಡ್ತೇನೆ. ಅದಕ್ಕೆ ಸಾಧಾರಣ 9,000 ಎಲ್ಲ ಖರ್ಚಾಗಿದೆ. ಅದರಲ್ಲಿ ನೀವು ಶೋರೂಮಲ್ಲಿ ಅಂದರೆ ನಮಗೆ ಶೋರೂಮ್ ಅಂತಲ್ಲ, ನಾವೀಗ ತಗೊಳ್ತಾವಲ್ಲ ಅದು ಖುಷಿ ಆದರೆ ಒಂದು ಸೆಕೆಂಡ್ ಹ್ಯಾಂಡ್ ಶಾಪಿಂದ ಈ ಒಂದು ಪಾರ್ಟ್ಸನ್ನೆಲ್ಲ ತಗೊಳ್ಬೇಕಾಗ್ತದೆ. ತೆಕ್ಕೊಳ್ಳುವಾಗ ಏನು ಹೇಳ್ತಾರೆ, ಇದು ಡೈರೆಕ್ಟ್ ಫಿಟ್ ಆಗ್ತದೆ ಅಂತ ಹೇಳ್ತಾರೆ. ಬಟ್ ನಾನು ಹೇಳ್ತೇನೆ, ನಾನು ಕರೆಕ್ಟಾಗಿ ಹೇಳ್ತೇನೆ, ಯಾವುದೇ ಒಂದು ಗಾಡಿಯ ಡಿಸ್ ಸೆಟಪ್ ಏನುಂಟು ಅದನ್ನು ಡೈರೆಕ್ಟಾಗಿ ಸ್ಪೆಂಡರ್ಗೆ ಸಿಕ್ಕಿಸೋದಕ್ಕೆ ಆಗೋದೇ ಇಲ್ಲ. ನಾನು ಚಾಲೆಂಜ್ ಮಾಡ್ತೇನೆ, ಅಕಸ್ಮಾತ್ ಆದರೆ ನಾನೇನುಂಟು ಆ ಚಾಲೆಂಜನ್ನು ಏನುಂಟು ಆ ಒಂದು ಮಾತನ್ನು ಮತ್ತೆ ವಾಪಸ್ ತಗೊಳ್ತೇನೆ. ಬಟ್ ಕರೆಕ್ಟಾಗಿ ಆಗೋದೇ ಇಲ್ಲ, ಅದಕ್ಕೆ ತುಂಬ ಮೋಡಿಫಿಕೇಷನ್ಸ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ 9,000 ಆಯಿತು. ಇಷ್ಟೆಲ್ಲ ಅದಾದಮೇಲೆ ನೆಕ್ಸ್ಟ್ ಏನುಂಟು, ಎರಡನೇ ಸಲ ಮಡ್ಗಾಡ್ ಹಾಕಿದ್ದೇನೆ. ಒಂದು ಸಲ ಹಾಕಿರುವಂತಹ ಮಡ್ಗಾಡಿ ಏನುಂಟು ಅದು ಹೋಯಿತು ಒಂದು ಸಣ್ಣ ಆ್ಯಕ್ಸಿಡೆಂಟಲ್ಲಿ. ಒಂದು ತಾರಿಗೆ ಹೊಡೆದು ಸ್ವಲ್ಪ ಏನುಂಟು ಮಡ್ಗಾಡಿ ಮಾತ್ರ ಕಟ್ಟಾದದ್ದು, ಬೇರೆ ಏನೂ ಕೂಡ ಆಗಲಿಲ್ಲ. ಅದಾದಮೇಲೆ ಹೆಡ್ಲೈಟನ್ನು ಕೂಡ ಚೇಂಜ್ ಮಾಡಿದ್ದೇನೆ. ಹೆಡ್ಲೈಟ್ ಆ ಟೈಮಲ್ಲಿ ಯೂರೋ 1 ಬೈಕ್ನ ಹೆಡ್ಲೈಟೇ ಇತ್ತು. ಅದಾದಮೇಲೆ ಅದನ್ನೆಲ್ಲ ತೆಗೆದು ಒಂದು ಮೋಡಿಫಿಕೇಷನ್ಸ್ ಅಂತ ಹೇಳಿದರೆ, ನಾರ್ಮಲ್ ಹೆಡ್ಲೈಟ್ ಏನುಂಟು ಅದರ ಗ್ಲಾಸನ್ನೆಲ್ಲ ತೆಗೆದು ಅದಕ್ಕೆ ಬೇರೆ ಒಂದು ಗ್ಲಾಸನ್ನೆಲ್ಲ ಫಿಕ್ಸ್ ಮಾಡಿ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಎಲ್ಲ ಮಾಡಿಟ್ಟಿದ್ದೇನೆ. ಅದರದ್ದು ವಿಡಿಯೋ ಮಾಡಿಟ್ಟಿದ್ದೇನೆ ಅಂತ ಅಂದ್ಕೊಳ್ತೇನೆ. ಅದು ಒಂದು ಮೇಜರ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ 4 ಬೂಟ್ ಚೇಂಜ್ ಆಗಿದೆ. ಇಷ್ಟೆಲ್ಲ ಚೇಂಜಸ್ ಆಗಿದೆ. ಹಿಂದೆದ್ದೊಂದು ಏನುಂಟು ಇಂಡಿಕೇಟರ್ಸ್ ಹೋಗಿತ್ತು 2 ಕೂಡ. ಸೊ ಹೊಸ 2 ಇಂಡಿಕೇಟರ್ ಹಾಕಿದ್ದೇನೆ. ಅದಕ್ಕೆ 300 ಆಯಿತು. 150 ಟೋಟಲ್ 300 ಆಯಿತು. ಸೊ ಇಷ್ಟೆಲ್ಲ ಈಗ ನನಗೆ ಗೊತ್ತಿರುವ ಹಾಗೆ ಮೋಡಿಫಿಕೇಷನ್ಸ್ ಆಗಿದೆ, ಹೊಸ ಮೋಡಿಫಿಕೇಷನ್ಸ್. ಸ್ಟ್ಯಾಂಡ್ ಕೂಡ ಹೊಸದಾಗಿರುವಂಥದ್ದು. ಸ್ಟ್ಯಾಂಡಿಗೆ 400 ಏನಾಯಿತು, 300 400 ಸಮಥಿಂಗ್ ಎಷ್ಟೋ ಅಷ್ಟಾಗಿದೆ. ಮೈನ್ ಸ್ಟ್ಯಾಂಡ್ ಏನುಂಟು ಅದನ್ನು ಚೇಂಜ್ ಮಾಡಬೇಕಾಗಿದ್ದೆ, ಬಟ್ ಅದಕ್ಕೆ ಒಂದು ರಾಡ್ ಏನುಂಟು ವೆಲ್ಡಿಂಗ್ ಎಲ್ಲ ಮಾಡಿ ಅದನ್ನೇ ತುಂಬ ಉದ್ದ ಮಾಡಿದ್ದೇನೆ. ನಾರ್ಮಲ್ ಏನುಂಟು ಇದರಲ್ಲಿರುವಂತಹ ಮೈನ್ ಸ್ಟ್ಯಾಂಡ್ ಏನುಂಟು ಸೆಂಟರ್ ಸ್ಟ್ಯಾಂಡ್ ಅದು ಆಗೋದಿಲ್ಲ ಈ ಒಂದು ಗಾಡಿಗೆ. ಯಾಕಂತ ಹೇಳಿದರೆ ನನ್ನ ಫ್ರಂಟ್ ಸೆಕ್ಷನ್ ಏನುಂಟು ಆಲ್ಮೋಸ್ಟ್ 4 ಇಂಚ್ 1 ಇಂಚ್ ಏನುಂಟು ಇದೆ. ಈ ಒಂದು ಸೆಕ್ಷನ್ ಏನುಂಟು ಉದ್ದ ಬರ್ತದೆ. ಅಂದರೆ ನಾರ್ಮಲ್ ಸ್ಪ್ಲೆಂಡರ್ನ ಸಸ್ಪೆನ್ಷನ್ಗಿಂತ ಪಲ್ಸರ್ನ ಸಸ್ಪೆನ್ಷನ್ ಏನುಂಟು 1 ಇಂಚು ಎತ್ತರ ಬರ್ತದೆ. ಅದಾದಮೇಲೆ 3 ಇಂಚು ಏನುಂಟು ನಾನು ಹೈಟ್ ನಟ್ ಹಾಕಿದ್ದೇನೆ. ಸೊ ಆ ಒಂದು ರೀಸನಿಂದ ಟೋಟಲ್ 4 ಇಂಚ್ ಈ ಗಾಡಿ ಎತ್ತರ ಆಗಿದೆ. ಆ್ಯಂಡ್ ಬ್ಯಾಕಲ್ಲಿ 1 ಇಂಚೇನ ಎತ್ತರ ಆಗಿದೆ. ಬಟ್ ಬ್ಯಾಕಲ್ಲಿ ಏನುಂಟು ಅದು ಬ್ಯಾಲೆನ್ಸ್ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ನಾನು SD ವೀಲ್ ಹಾಕಿರುವ ಕಾರಣ ನಾರ್ಮಲ್ ವೀಲ್ನ ಇದೇನುಂಟು ಅಲ್ಲಿ ವೀಲ್ನಲ್ಲಿ ಹೈಟ್ ಕಮ್ಮಿ ಆಗ್ತದೆ, ಅದೇ ಸಸ್ಪೆನ್ಷನಲ್ಲಿ 1 ಇಂಚ್ ಜಾಸ್ತಿ ಆಗ್ತದೆ. ಸೊ ಅದು ಬ್ಯಾಲೆನ್ಸ್ ಆಗ್ತದೆ. ಅದಾದಮೇಲೆ ಅದೇ ಫ್ರಂಟ್ ಸೆಕ್ಷನ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿರುವಂಥದ್ದು. ಸೊ ಆ ಒಂದು ರೀಸನಿಂದ ಏನುಂಟು ಮೈನ್ ಸ್ಟ್ಯಾಂಡ್ ನೆಲಕ್ಕೆ ತಾಗ್ತಾನೇ ಇರಲಿಲ್ಲ. ಅದಕ್ಕೆ ಅದನ್ನು ಕಟ್ ಮಾಡಿ ಅದಕ್ಕೆ ಬೇರೆ ಪೀಸ್ ಎಲ್ಲ ಕೂರಿಸಿ ಅದನ್ನು ಏನುಂಟು ಹೈಟ್ ಎಲ್ಲ ಮಾಡಿದ್ದೇನೆ. ಅದಕ್ಕೆ ಒಂದು 300 ತನಕ ಆಯ್ತಷ್ಟೇ. ಸೊ ಇಷ್ಟೆಲ್ಲ. ಅದಾದಮೇಲೆ ನೆಕ್ಸ್ಟ್ ಏನುಂಟು, ಕ್ಯಾಲಿಪರ್ ಏನುಂಟು, ಕ್ಯಾಲಿಪರ್ ಅದರಲ್ಲಿ ಹೊಸತಾಗಿರುವಂತಹದ್ದು. ಅದರಲ್ಲಿ ಸಿಕ್ಕಿರುವಂತಹ ಕ್ಯಾಲಿಪರ್ ಏನುಂಟು ಹೋಗಿತ್ತು. ಸೊ ಅದು ಕೂಡ 1,500 ಆಯಿತು ಅದಕ್ಕೆ. ಸೊ ಈಗ ಗೊತ್ತಿರುವ ಹಾಗೆ ಅಷ್ಟೆಲ್ಲ ಮಾಡಿದ್ದೇನೆ. ಆಲ್ಮೋಸ್ಟ್ ಈಗ ನನಗೆ ಖರ್ಚಾಗಿರುವಂತಹದ್ದು ಆಲ್ಮೋಸ್ಟ್ 65,000 to 70,000 ಈ ಒಂದು ಗಾಡಿಗೆ ಖರ್ಚು ಮಾಡಿದ್ದೇನೆ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದೀರಿ ಅಥವಾ ಯಾರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ, ಆದಷ್ಟು ಬೇಗ ಅದನ್ನೊಂದು ಸಬ್ಸ್ಕ್ರೈಬ್ ಒಂದು ಮಾಡಿಟ್ಕೊಂಡಿರಿ. ಇನ್ನು ಬರುವ ದಿನಗಳಲ್ಲಿ ಬರುವಂತಹ ವೀಡಿಯೋ ಎಲ್ಲ ನಿಮಗೆ ಬರ್ತದೆ. ಸೊ ಆ ಒಂದು ರೀಸನಿಂದ ಮತ್ತೊಂದು ವಿಷಯ ಏನಂತ ಹೇಳಿದರೆ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಕೂಡ ಒಂದು ಖುಷಿ ಆಗ್ತದೆ. ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಅಷ್ಟೇ, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ ಗಾಯ್ಸ್. ಬಾಯ್.